ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಒಳ್ಳೆ ಜಾಗನ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದೊಂದು ಕರ್ನಾಟಕದಲ್ಲಿರುವಂತಹ ವಾಟರ್ ಫಾಲ್ಸ್. ಜಸ್ಟ್ ವಾಟರ್ ಫಾಲ್ಸ್ ಅಲ್ಲ, ಇದರ ಹಿಂದೆ ಅದರದೇ ಆದಂತಹ ಹಿಸ್ಟ್ರಿ ಇದೆ ಗೊತ್ತಾ? ಬನ್ನಿ ನೋಡೋಣ. ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದರ ಅಪೋಸಿಟ್ ಅಲ್ಲೇ ಬ್ರಿಟಿಷರ ಕಾಲದಲ್ಲಿ ಸ್ಟಾರ್ಟ್ ಮಾಡಿದಂತಹ ಒಂದು ಕಾಟನ್ ಮಿಲ್ ಸಹ ಇದೆ. ಇದೇ ನೋಡಿ ಆ ಕಾಟನ್ ಮಿಲ್ 1887 ಅಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು. ಫೋರ್ಬ್ಸ್ ಕಂಪನಿಗೆ ಸೇರುತ್ತೆ ಇದು. ಇವತ್ತಿಗೂ ಬಿಲ್ಡಿಂಗ್ ಸ್ಟ್ರಕ್ಚರ್ ಹಾಗೆ ಇದೆ, ಸ್ಟ್ರಾಂಗ್ ಆಗಿದೆ. ಬ್ರಿಟಿಷರು ಇದೇ ಜಾಗನ ಯಾಕೆ ಚೂಸ್ ಮಾಡಿದ್ರು ಗೊತ್ತಾ? ಏಷ್ಯಾದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಸಹ ಇಲ್ಲೇ ಸ್ಥಾಪನೆ ಮಾಡಿದ್ದು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ನೀರು ಟರ್ಬೈನ್ ಗೆ ರೀಚ್ ಆಗುತ್ತೆ. ಆ ಟರ್ಬೈನ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿ ಅದೇ ಎಲೆಕ್ಟ್ರಿಸಿಟಿ ಮಿಲ್ ಗೆ ಸಪ್ಲೈ ಆಗುತ್ತೆ. ಇವತ್ತಿಗೂ ಈ ಮಿಲ್ ಇದೇ ರೀತಿ ರನ್ನಿಂಗ್ ಅಲ್ಲಿ ಇದೆ. ಇಲ್ಲಿರೋ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿ, ಚಾಲುಕ್ಯರ ಕಾಲದಿದ್ದು ಎಷ್ಟು ಚೆನ್ನಾಗಿದೆ. ಪಕ್ಕದಲ್ಲೇ ಒಂದು ಮಠನೂ ನೋಡ್ಬೋದು. ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ಕೆಲವರಿಗೆ ಅರ್ಥ ಆಗಿರ್ಬೇಕು, ನಾನ್ ಮಾತಾಡ್ತಿರೋದು ಗೋಕಾಕ್ ಫಾಲ್ಸ್ ಬಗ್ಗೆ. ಗೋಕಾಕ್ ಫಾಲ್ಸ್ ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ. ಏನ್ ಗೊತ್ತಾ, ಇದು ಕರ್ನಾಟಕದ 2ನೇ ಅತ್ಯಂತ ದೊಡ್ಡ ಜಲಪಾತ. ಇದನ್ನ ಭಾರತದ ನಯಾಗರ ಅಂತಾನೂ ಕರೀತಾರೆ. ಘಟಪ್ರಭಾ ನದಿಯಿಂದ ಬರುವಂತಹ ನೀರಿಂದ ಈ ಫಾಲ್ಸ್ ನಿರ್ಮಾಣ ಆಗಿರೋದು. ನೀವೇನು ಈ ಬ್ರಿಡ್ಜ್ ನೋಡ್ತಿದ್ದೀರಲ್ಲ, ಇದೇ ಇಲ್ಲಿನ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. 201 ಮೀಟರ್ ಉದ್ದ ಇದೆ ಇದು. ಲೆಟ್ಸ್ಗೂ ಇದು ಒಂದು ಸೋರ್ಸ್ ಆಫ್ ಇನ್ಕಮ್ ಆಗಿದೆ, ಯಾಕಂದ್ರೆ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದು. ಎಸ್ಪೆಷಲಿ ಮಳೆಗಾಲದಲ್ಲಿ ಇದನ್ನ ನೋಡೋದಕ್ಕೆ ಚಂದ. ಇಲ್ಲಿ ನೀವೇನ್ ನೋಡ್ತಿದ್ದೀರಾ, ಕಲ್ಲುಗಳು ಏನು ಕಾಣಿಸಲ್ಲ, ಪೂರ್ತಿ ನೀರಿಂದ ತುಂಬಿರುತ್ತೆ. ಹ್ಯಾಂಗಿಂಗ್ ಬ್ರಿಡ್ಜ್ ಸುತ್ತ ಇರುವಂತಹ ಹಸಿರು ವಾತಾವರಣ, ಹಾಗೆ ಮಹಾಲಿಂಗೇಶ್ವರ ದೇವಸ್ಥಾನ, ಇದೆಲ್ಲಾನು ಇದರ ಸೌಂದರ್ಯನ ಇನ್ನಷ್ಟು ಹೆಚ್ಚು ಮಾಡುತ್ತೆ. ನೀರು ಸುಮಾರು 52 ಮೀಟರ್ ಎತ್ತರದಿಂದ ಬೀಳ್ತಿದೆ. ಇಲ್ಲಿ 3 ವ್ಯೂ ಪಾಯಿಂಟ್ಸ್ ಇದಾವೆ. ನಾನು ಇವಾಗ ತೋರಿಸಿದೆ ಅಲ್ವಾ, ಅದು ವ್ಯೂ ಪಾಯಿಂಟ್ 1. ಹಾಗೆ ವಿಡಿಯೋನ ಕಂಪ್ಲೀಟ್ ನೋಡಿ. ಇದು ವ್ಯೂ ಪಾಯಿಂಟ್ 2, ಮುಂದೆ ವ್ಯೂ ಪಾಯಿಂಟ್ 3 ಸಹ ನಾನು ಹಾಕಿದ್ದೀನಿ, ಮಿಸ್ ಮಾಡದೆ ನೋಡಿ, ಓಕೆನಾ? ಇನ್ನು ವ್ಯೂ ಪಾಯಿಂಟ್ ಕಲ್ಲಿದೆ ಅಲ್ವಾ, ಅದನ್ನ ವಾಲ್ಕಾಟ್ ರಾಕ್ ಅಂತ ಕರೀತಾರೆ. ಆಗ್ಲೇ ಹೇಳ್ದೆ ಅಲ್ವಾ, 1887 ಅಲ್ಲಿ ಬ್ರಿಟಿಷರು ಮಿಲ್ ನ ಸ್ಥಾಪನೆ ಮಾಡಿದ್ರಲ್ವಾ. ಇಲ್ಲಿ ವಾಲ್ಕಾಟ್ ಫ್ಯಾಮಿಲಿ ಅವರು ಸಹ ಆ ಮಿಲ್ ಜೊತೆ ಟೈ ಅಪ್ ಆಗಿರ್ತಾರೆ. ಅವರಿಗೆ ಹಾನರ್ ಮಾಡೋದಕ್ಕೆ ಈ ಕಲ್ಲಿಗೆ ವಾಲ್ಕಾಟ್ ರಾಕ್ ಅಂತ ಹೆಸರಿಟ್ಟಿದ್ದಾರೆ. ಅವರು ಬೇಸಿಕಲಿ ಸ್ವಿಟ್ಜರ್ಲ್ಯಾಂಡ್ ಅವರು. ಎಷ್ಟೆಲ್ಲ ಹಿಸ್ಟ್ರಿ ಇದೆ ಅಲ್ವಾ ಈ ಜಾಗಕ್ಕೆ. ನಮ್ಮಲ್ಲಿ ಕೆಲವ್ರಿಗೆ ಅನ್ಸಿರ್ಬೋದು, ಏಷ್ಯಾದ ಮೊದಲ ಪವರ್ ಪ್ಲಾಂಟ್ ಶಿವನ ಸಮುದ್ರ ಅಲ್ವಾ ಅಂತ. ಅದು ನೀವ್ ಹೇಳ್ತಿರೋದು ಕರೆಕ್ಟೇ. ಅದು ಸ್ಥಾಪನೆ ಆಗಿರೋದು 1902ರಲ್ಲಿ. ಇದು ಕಮರ್ಷಿಯಲ್ ಪವರ್ ಪ್ಲಾಂಟ್. ಇಲ್ಲಿ ಬರ್ತಿರ್ತಕ್ಕಂಥ ಎಲೆಕ್ಟ್ರಿಸಿಟಿನ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಗೆ ಸಪ್ಲೈ ಮಾಡ್ತಾ ಇದ್ರು. ಗೋಕಾಕ್ ಫಾಲ್ಸ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ನ 1887ರಲ್ಲೇ ಸ್ಥಾಪನೆ ಮಾಡಿದ್ರು. ಬಟ್ ಇದೇನು ಒಂಥರ ಕಮರ್ಷಿಯಲ್ ಅಲ್ಲ, ಆ ಮಿಲ್ಗೋಸ್ಕರ ಅಂತಾನೆ ಸ್ಟಾರ್ಟ್ ಮಾಡಿರೋಂಥದ್ದು. ಅದಕ್ಕೆ ನೀವು ಯಾರಿಗಾದ್ರೂ ಕೇಳಿ, ಮೊದಲ ಪವರ್ ಪ್ಲಾಂಟ್ ಯಾವುದು ಅಂತಂದ್ರೆ ಶಿವನ ಸಮುದ್ರ ಅಂತಾನೆ ಹೇಳ್ತಾರೆ. ಬನ್ನಿ ವ್ಯೂ ಪಾಯಿಂಟ್ 3 ಕರ್ಕೊಂಡು ಹೋಗ್ತೀನಿ. ವ್ಯೂ ಪಾಯಿಂಟ್ 3 ತುಂಬಾನೇ ಚೆನ್ನಾಗಿದೆ, ತುಂಬಾ ಹತ್ರದಿಂದ ನೋಡ್ಬೋದು. ಆಕ್ಚುಲಿ ನನಗೆ ನೀರಂದ್ರೆ ತುಂಬಾನೇ ಭಯ, ಬಟ್ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಅಲ್ಲೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಮಿಸ್ ಮಾಡಬೇಡಿ ಪ್ಲೀಸ್. ಇದು ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ನೀವು. ಇಲ್ಲೊಂದು ಚಿಕ್ಕ ದೇವಸ್ಥಾನನೂ ಇದೆ. ಹೋಗೋ ದಾರಿಯಲ್ಲಿ ಹಳ್ಳಿ ಮನೆಗಳು ಎಷ್ಟು ಚಂದ ಕಾಣಿಸುತ್ತೆ ಗೊತ್ತಾ? ನಾನಲ್ಲಿ ಹೋಗಿದ್ದ ದಿನ ಬೇರೆ ಲೋಕಲೇಟ್ಸ್ ಹೇಳ್ತಿದ್ರು ಅಲ್ಲಿ ಮೊಸಳೆ ಇದೆ ನೀರಲ್ಲಿ ಅಂತ ಹೇಳಿ. ನನ್ಗೆ ಇನ್ನ ಭಯ ಆಗ್ತಾ ಇತ್ತು. ಬಟ್ ನೀರ್ ನೋಡಿ ಎಷ್ಟು ಚೆನ್ನಾಗಿದೆ, ಇಳಿಬೇಕು ಅಂತ ಅನಿಸ್ತಿತ್ತು. ಫಾಲ್ಸ್ ಇಂದ ನೀರ್ ಬೀಳ್ತಿರತ್ತೆ ಗೊತ್ತಾ, ಆ ಸೌಂಡ್ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ? ನನಗಂತೂ ಈ ಜಾಗ ತುಂಬಾನೇ ಹಿಡಿಸ್ತು. ನೀವೇನಾದ್ರೂ ಈ ಜಾಗನ ಇನ್ನ ನೋಡಿಲ್ಲ ಅಂತ ಅಂದ್ರೆ ರಜೆ ಸಿಕ್ಕಾಗ, ಟೈಮ್ ಸಿಕ್ಕಾಗ ಹೋಗಿ ನೋಡ್ಕೊಂಡು ಬನ್ನಿ ಅಲ್ಲ ಒಂದ್ಸರಿ. ನೋಡಿ, ನಾನು ಎಷ್ಟು ಹತ್ರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ, ಬಟ್ ನನಗೆ ನೀರಂದ್ರೆ ರಿಯಲಿ ನನಗೆ ತುಂಬಾನೇ ಭಯ. ಸರಿ, 3 ವ್ಯೂ ಪಾಯಿಂಟ್ ತೋರಿಸ್ದೆ ಅಲ್ವಾ ನಾನಿಲ್ಲಿ. ಯಾವ ವ್ಯೂ ಪಾಯಿಂಟ್ ನಿಮ್ಗೆ ಇಷ್ಟ ಆಯ್ತು? ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.